ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಏಪ್ರಿಲ್ 3 ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಶುಕ್ರವಾರ. ಇಂದು ಬಹಳ ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆ ಮುಗಿದಿದೆ. ನಾಳೆಯಿಂದ ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದ ಜೀವನದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಮನೆಯಲ್ಲಿ ಅದ್ಭುತವಾದ ಬದಲಾವಣೆ ಪರಿವರ್ತನೆಯನ್ನು ನೋಡ್ತೀರಾ. ಒಟ್ಟಾರೆಯಾಗಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಆಶ್ಚರ್ಯಕರವಾದ ಘಟನೆ ನಡೆಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಲಕ್ಷ್ಮೀ ದೇವಿಯ ಅತ್ಯಂತ ವಿಶೇಷವಾದ ಸೂಚನೆಗಳು ನಿಮ್ಮ ಜೀವನಕ್ಕೆ, ಮನೆ ಮತ್ತು ಮನಸ್ಸುಗಳಿಗೆ ಸದಾಕಾಲ ಬೆಳಕು ನೀಡುವಂತಹ ಆಶೀರ್ವಾದದೊಂದಿಗೆ ಈ ರಾಶಿ ಚಕ್ರದವರ ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತೆ. ಸಾಲಬಾಧೆಯಿಂದ ಪರಿಹಾರ ಸಿಗುತ್ತೆ. ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಒಂದು ವಿಶೇಷವಾದ ಫಲವನ್ನು ಬರಮಾಡ್ಕೊಳ್ತಾರೆ, ಯಾವೆಲ್ಲ ರೀತಿಯ ಅದೃಷ್ಟ ಇವರ ಕೈ ಹಿಡಿಯುತ್ತೆ ಎಂಬ ವಿಶೇಷ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಈ ರಾಶಿ ಚಕ್ರದವರಿಗೆ ಈ ಸಮಯ ಅದ್ಭುತವಾದ ಪ್ರಗತಿ, ಜೀವನ ಚುರುಕಾಗುತ್ತೆ. ಎಲ್ಲ ರೀತಿಯ ಕ್ಷೇತ್ರಗಳಲ್ಲೂ ಕೂಡ ಅವಕಾಶ ಸಿಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಪ್ರಗತಿ, ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಲಾಭ, ಇಷ್ಟೆಲ್ಲ ಅದೃಷ್ಟ ವ್ಯಾಪಾರವನ್ನು ಬರಮಾಡಿಕೊಂಡು ನಿತ್ಯ ಜೀವನದಲ್ಲಿ ಹೊಸ ಅವಕಾಶವನ್ನು ಬರಮಾಡ್ಕೊಳ್ತಾರೆ. ಒಟ್ಟಾರೆ ಈ ರಾಶಿಯವರಿಗೆ ವಾದ ವಿವಾದಗಳಿಂದ ಪರಿಹಾರ, ಆಸ್ತಿಗಳಲ್ಲಿ ಇರ್ತಕ್ಕಂತಹ ತೊಂದರೆ ದೂರ, ರಾಜಯೋಗದಿಂದ ತುಂಬಿರುವಂತಹ ಜೀವನ ನಿಮ್ಮದಾಗುತ್ತೆ. ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಅದೃಷ್ಟ ಖಜಾನೆ ತುಂಬಿಸುತ್ತದೆ. ಕಷ್ಟ ಇಲ್ಲಿಗೆ ಸಮಾಪ್ತಿಯಾಗುತ್ತದೆ. ನಿಮ್ಮ ಕಷ್ಟಗಳಿಂದ ಪರಿಹಾರ, ಒಳ್ಳೆಯ ಒಂದು ವಿಶೇಷವಾದ ಯೋಜನೆಗಳು, ಒಳ್ಳೆಯ ದಿನವಾಗಿರುತ್ತೆ. ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಅದನ್ನು ತಪ್ಪಿಸಲು ನಿಮಗೆ ಸಾಕಷ್ಟು ಸಮಯವನ್ನು ನೀಡಬೇಕಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ವಿಶೇಷವಾದ ಉಡುಗೊರೆ ಸಿಗಬಹುದು. ಈ ರಾಶಿಯವರಿಗೆ ಆತ್ಮವಿಶ್ವಾಸದಿಂದ ತುಂಬಿರುವಂತಹ ದಿನವನ್ನು ಆರಂಭಿಸಬಹುದು. ಹಳೆಯ ಹೂಡಿಕೆಗಳು ನಿಮಗೆ ಲಾಭವನ್ನು ನೀಡುತ್ತದೆ. ವ್ಯವಹಾರವು ಲಾಭದಿಂದ ಕೂಡಿರುವಂತಹ ಸಮಯ. ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ದಿನವನ್ನು ಕಳೀತೀರಾ. ಈ ರಾಶಿ ಚಕ್ರದವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಆದಾಗ್ಯೂ ಕೂಡ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು. ಕೆಲಸದಿಂದ ಹಿಂತಿರುಗಿದ ನಂತರ ಮನೆಯಲ್ಲಿ ನಿಮ್ಮ ಚಟುವಟಿಕೆ ಮಾಡಬೇಕು. ನಿಮಗೆ ಇಷ್ಟ ಬಂದಿರುವಂತಹ ಕೆಲಸಗಳ ಮೂಲಕ ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಸಮಯ ಶುರುವಾಗುತ್ತೆ. ನೀವು ಹಣವನ್ನು ಉಳಿಸಬಹುದು. ಕೆಲಸದಲ್ಲಿ ಪರಿಸ್ಥಿತಿ ಅನುಕೂಲವಾಗಿರುತ್ತೆ. ಮನೆಯಲ್ಲಿನ ವಿವಾದಗಳು ನಿಮಗೆ ತೊಂದರೆ ಉಂಟು ಮಾಡಬಹುದು. ಸಂಬಂಧ ದುರ್ಬಲಗೊಳ್ಳಬಹುದು. ಆದ್ದರಿಂದ ಶಾಂತವಾಗಿರಿ. ಆರ್ಥಿಕವಾಗಿ ಬದಲಾಗ್ತೀರಾ. ನಿಮ್ಮ ಜೀವನದಲ್ಲಿ ಹಣ ಸಂಪಾದಿಸಲು ಅವಕಾಶ ದೊರೆಯುತ್ತದೆ. ನಿಮ್ಮ ಸ್ನೇಹಿತರು ಮತ್ತು ಸಂಗಾತಿಯೊಂದಿಗೆ, ಕುಟುಂಬದೊಂದಿಗೆ ಸಮಯ ಕಳೆಯಬಹುದು. ನಿಮ್ಮ ಸಂಗಾತಿಯೊಂದಿಗೆ ವಿಹಾರಕ್ಕೂ ಕೂಡ ಹೋಗಬಹುದು. ನಿಮಗೆ ಒಳ್ಳೆಯ ದಾರಿದೀಪವಾಗಿರುವ ದಿನಗಳು ಪ್ರಾರಂಭವಾಗುವುದರ ಮೂಲಕ ಹೊಸ ವ್ಯಾಪಾರ ವ್ಯವಹಾರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸೂಕ್ತವಾದ ಸಮಯ. ನಾಳೆಯ ಒಂದು ದಿನದಿಂದ ಪ್ರಾರಂಭ. ಹಿಂದಿನ ಒಂದು ಹುಣ್ಣಿಮೆ ಮುಗಿದಿರೋದ್ರಿಂದ ಈ ರಾಶಿಯವರಿಗೆ ಅದ್ಭುತವಾದ ಸಮಯ. ನಿಮಗೆ ಹತ್ತಿರವಿರುವ ಯಾರೊಬ್ಬರಿಂದ ಆರ್ಥಿಕ ಸಹಾಯವನ್ನು ಪಡೆಯಬಹುದು. ಒಟ್ಟಾರೆಯಾಗಿ ಹಣ ಗಳಿಸುವಲ್ಲಿ ಯಶಸ್ವಿಯಾಗ್ತೀರಾ. ನೆಮ್ಮದಿಯ ಜೀವನವನ್ನು ಬರಮಾಡ್ಕೊಳ್ತೀರಾ. ಒತ್ತಡ ಮತ್ತು ಆತಂಕವನ್ನು ದೂರ ಮಾಡ್ಕೊಳ್ತೀರಾ. ಇದು ನಿಮಗೆ ತೊಂದರೆ ಉಂಟು ಮಾಡೋದಿಲ್ಲ. ನಿಮ್ಮ ಸಂಗಾತಿ ನಿಮ್ಮನ್ನು ಹುರಿದುಂಬಿಸಲು ಪ್ರಯತ್ನಿಸ್ತಾರೆ. ನಿಮಗೆ ಒಳ್ಳೆಯ ದಿನವಾಗಿರುತ್ತೆ. ಕೆಲಸದಲ್ಲದೆ ಕುಳಿತುಕೊಳ್ಳೋದು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಮನೆಗೆ ಸಂಬಂಧಪಟ್ಟಂತಹ ಹೂಡಿಕೆಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ. ನಿಮ್ಮ ಸಂಬಂಧಗಳಿಗೆ ಬೆಲೆ ಕೊಡಿ, ಇಲ್ಲದಿದ್ದರೆ ಮುರಿದು ಹೋಗಬಹುದು. ಈ ರಾಶಿಯವರಿಗೆ ಉತ್ತಮವಾದ ಆರೋಗ್ಯವಿರುತ್ತೆ. ಹಣ ಉಳಿಸಲು ಸಾಧ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಪ್ರಯೋಜನಕಾರಿಯಾಗಿರುತ್ತೆ. ಪಾಲುದಾರಿಕೆಗಳು ಪ್ರಯೋಜನಕಾರಿಯಾಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರ ಜೊತೆ ಹೆಚ್ಚಿನ ಸಮಯ ಕಳೆದಿಂದ ಸಂಬಂಧ ಬಲಗೊಳ್ಳುತ್ತೆ. ಈ ರಾಶಿಯವರಿಗೆ ಆರ್ಥಿಕವಾದ ತೊಂದರೆಗಳು ದೂರವಾಗುತ್ತೆ. ನೆಮ್ಮದಿಯ ಜೀವನ ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡ್ಕೊಳ್ತಕ್ಕಂಥ ರಾಶಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ಕುಂಭರಾಶಿ, ತುಲಾರಾಶಿ, ಮೀನರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.